ಸೊ ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಡ್ಯಾನ್ಸಿಂಗ್ ಕಾರ್ಟೂನ್ ವೀಡಿಯೋ ಯಾವ ಥರ ಮಾಡೋದಂತ. ಆ್ಯಂಡ್ ನಾನು ತುಂಬ ದಿವಸದಿಂದ ಕಾರ್ಟೂನ್ ವೀಡಿಯೋ ಯಾವ ಥರ ಮಾಡೋದಂತ ನಿಮ್ಗೆ ಯಾರಿಗೂ ಹೇಳ್ಕೊಟ್ಟಿಲ್ಲ. ಸೊ ಇವತ್ತು ಸ್ಪೆಷಲಾಗಿ ಹೇಳ್ಕೊಡ್ತೀನಿ ಅಂತಲೇ ಹೇಳ್ಬೋದು. ತುಂಬ ಜನಕ್ಕೆ ಇಷ್ಟನೂ ಆಗ್ಬೋದು, ಯಾಕಂದರೆ ಇದು ಸ್ವಲ್ಪ ಡಿಫ್ರೆಂಟ್ ಟೈಪ್ ಆಗಿ ನಾನು ನಿಮಗೆ ಕಾರ್ಟೂನ್ ವೀಡಿಯೋ ಯಾವ ಥರ ಮಾಡೋದಂತ ಹೇಳ್ತೀನಿ. ಲೈಕ್ ಕಿಡ್ಸಿಗೆ ಇಷ್ಟ ಆಗೋ ಥರ. ಓಕೆ, ಸೊ ನೀವು ಈ ವಿಡಿಯೋ ನೋಡಾದಮೇಲೆ ನೀವು ಇದನ್ನೇ ಏನಾದರೂ ಫಾಲೋ ಮಾಡಿದರೆ, ನಿಮ್ಮ ಚಾನಲಲ್ಲಿ ಫಾಲೋ ಮಾಡಿ ಇದನ್ನು ವೀಡಿಯೋಸ್ ಏನಾದರೂ ಹಾಕಿದರೆ 100% ಶೋರ್ ನಿಮಗೆ ವ್ಯೂಸು ಚೆನ್ನಾಗಿ ಬರುತ್ತೆ. ಆ್ಯಂಡ್ ಯಾರೆಲ್ಲ ಕಾರ್ಟೂನ್ ಚಾನಲ್ ಮಾಡಿದ್ದೀರಾ ಅವ್ರಿಗಂತೂ ತುಂಬಾ ಇಷ್ಟ ಆಗುತ್ತೆ ಆ್ಯಂಡ್ ಅವ್ರದ್ದು ವ್ಯೂಸ್ನೂ ಇನ್ಕ್ರೀಸ್ ಆಗುತ್ತೆ. ಓಕೆನಾ? ಸೊ ಯಾವ ಥರ ಮಾಡೋದಂತ ಹೇಳ್ಕೊಡ್ತೀನಿ ಡ್ಯಾನ್ಸಿಂಗ್ ಕಾರ್ಟೂನ್ ವೀಡಿಯೋನ. ಸೊ ಬನ್ನಿಗೆ ಸ್ವಲ್ಪ ಟೈಮ್ ವೇಸ್ಟ್ ಮಾಡ್ತೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ನಾವು ಓಪನ್ ಮಾಡ್ಕೊಳ್ಳೋಣ ಫಸ್ಟು ಇಮೇಜ್ ಸರ್ಚ್ ಮ್ಯಾನ್. ಓಕೆನಾ? ಸೊ ಎಲ್ಲರೂ ಇಮೇಜ್ ಸರ್ಚ್ ಮ್ಯಾನ್ನ ಓಪನ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಸರ್ಚ್ ಮಾಡಿ ವೆಜಿಟೇಬಲ್ ಡ್ಯಾನ್ಸಿಂಗ್ PNGGIF ಅಂತ ಟೈಪ್ ಮಾಡಬೇಕು. ಓಕೆನಾ ಗೈಸ್? ಸೊ ಇದೇ ಥರ ನೀವು ಟೈಪ್ ಮಾಡಿಬಿಟ್ಟು ಇಲ್ಲಿ ಏನೆಲ್ಲ ಡ್ಯಾನ್ಸಿಂಗ್ದು ವೆಜಿಟೇಬಲ್ಸ್ ಬರುತ್ತೆ ಎಲ್ಲ ನೀವು ಡೌನ್ಲೋಡ್ನ ಮಾಡ್ಕೋಬೋದು. ಇಲ್ಲ ಅಂದರೆ ನಾನು ನಿಮಗೆ ನನ್ನ ಟೆಲಿಗ್ರಾಮ್ ಚಾನಲ್ ಏನಿದೆ ಅದರಲ್ಲಿ ನಿಮಗೆ ಕೊಟ್ಟಿರ್ತೀನಿ, ನೀವು ಹೋಗ್ಬಿಟ್ಟು ಅಲ್ಲಿಂದ ಡೈರೆಕ್ಟ್ನ ಡೌನ್ಲೋಡ್ ಮಾಡ್ಕೋಬೋದು. ಓಕೆನಾ ಗೈಸ್? ಆ್ಯಂಡ್ ಹಾಗೈಸ್ ಇಲ್ಲಿ ನೀವು ಇಮೇಜ್ ಸರ್ಚ್ ಮ್ಯಾನಲ್ಲಿ ಡೌನ್ಲೋಡ್ ಮಾಡಬೇಕಿದ್ರೆ ನಿಮ್ಮ ಬ್ಯಾಕ್ಗ್ರೌಂಡ್ ಇರಬಾರ್ದು. ಓಕೆನಾ? ಸೊ ಯಾವ ಟೈಪಲ್ಲಿ ಡೌನ್ಲೋಡ್ ಮಾಡಬೇಕಂದ್ರೆ ಲೈಕ್ ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್ ಇರಬೇಕು. ಓಕೆನಾ? ಈ ವೈಟು ಇದೆಲ್ಲ ಇದೆಯಲ್ಲ, ಸೊ ಇದರಲ್ಲಿ ನೀವು ನೋಡಬೇಕು ಇದ್ರ ಬ್ಯಾಕ್ಗ್ರೌಂಡ್ ಇದೆಯಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡಬೇಕು. ಚೆಕ್ ಮಾಡಾದ್ಮೇಲೆ ನೀವು ಡೌನ್ಲೋಡ್ನ ಮಾಡ್ಕೋಬೋದು. ಓಕೆನಾ? ಯಾವುದೇ ವಾಟರ್ ಮಾರ್ಕ್ ಇರಬಾರ್ದು ಆ್ಯಂಡ್ ಯಾವುದೇ ಬ್ಯಾಕ್ಗ್ರೌಂಡ್ ನಮಗೆ ಬೇರೆ ಟೈಪಲ್ಲಿ ಲೈಕ್ ಇನ್ನೂ ತುಂಬ ಕಲರ್ಸ್ ಇದೆಯಲ್ಲ, ಆ ಕಲರ್ಸ್ ಬ್ಯಾಕ್ಗ್ರೌಂಡ್ ನಾವು ಡೌನ್ಲೋಡ್ನ ಮಾಡಬಾರ್ದು. ಇಲ್ಲ ಒಂದು ಬ್ಲ್ಯಾಕ್ ಇದ್ದರೆ ಡೌನ್ಲೋಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ವೈಟ್ ಸ್ಕ್ರೀನಲ್ಲಿದ್ದರೆ ಮಾತ್ರ ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನು ಬೇರೆ ಕಲರ್ಸ್ ಇದೆಯಲ್ಲ ಅದನ್ನೆಲ್ಲ ಡೌನ್ಲೋಡ್ ಮಾಡಬೇಡಿ, ಯಾಕಂದರೆ ಅದು ಬ್ಯಾಕ್ಗ್ರೌಂಡ್ ಜೊತೆಗೆ ಡೌನ್ಲೋಡ್ ಆಗುತ್ತೆ. ಸೊ ನೀವು ಇದನ್ನು ವೀಡಿಯೋದಲ್ಲಿ ಯೂಸ್ ಮಾಡೋಕ್ಕಾಗಲ್ಲ. ಓಕೆನಾ? ನೀವು ರಿಮೂವ್ ಮಾಡ್ಬೋದು ಗೂಗಲಲ್ಲಿ, ಬಟ್ ಫೋಟೋನ ಮಾತ್ರ ರಿಮೂವ್ ಮಾಡೋಕ್ಕಾಗೋದು ನೀವು ಬ್ಯಾಕ್ಗ್ರೌಂಡ್ನ. ಗೂಗಲಲ್ಲಿ ಇದು PNGGIF ಎಲ್ಲ ರಿಮೂವ್ ಮಾಡೋಕ್ಕಾಗಲ್ಲ. ಯಾಕಂದರೆ ಇದು ಬೇರೆ ಟೈಪಲ್ಲ, ಫೋಟೋ ಟೈಪ್ ಅಲ್ಲ, ಇದು ಲೈಕ್ ಸ್ವಲ್ಪ ಶೇಕಿಂಗ್ ಟೈಪ್ ಇದೆಯಲ್ಲ, ಸೊ ಹಾಗಾಗಿ ನೀವು ರಿಮೂವ್ನ ಮಾಡೋಕ್ಕಾಗಲ್ಲ. ಓಕೆನಾ? ಸೊ ಈ ಥರ ನೀವು ಫಸ್ಟು ಎಲ್ಲ ಡೌನ್ಲೋಡ್ ಮಾಡಿ ಏನು ಥಿಂಗ್ಸ್ ಎಲ್ಲ ಇದೆ ಏನೆಲ್ಲ ಇದೆ ಅದನ್ನೆಲ್ಲ ಡೌನ್ಲೋಡ್ ಮಾಡಿ ಇಟ್ಕೋಬೇಕು. ಆ್ಯಂಡ್ ಇಲ್ಲಿ ವಾಟರ್ ಮಾರ್ಕ್ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಸೊ ಈ ವಾಟರ್ ಮಾರ್ಕ್ ಇರೋ ವಿಡಿಯೋ ಇಲ್ಲ ಫೋಟೋ ಯಾವುದೇ ಆಗಲಿ ನೀವು ಡೌನ್ಲೋಡ್ನ ಮಾಡಬಾರ್ದು. ಯಾಕಂದರೆ ನೀವು ಇದನ್ನೇನಾದರೂ ಡೌನ್ಲೋಡ್ ಮಾಡಿ ನಿಮ್ಮ ವಿಡಿಯೋಗೆ ಏನಾದರೂ ಯೂಸ್ ಮಾಡಿದರೆ ನಿಮಗೆ 100% ಕಾಪಿರೈಟ್ ಸಿಗೋ ಚಾನ್ಸಸ್ ಇರುತ್ತೆ. ಸೊ ಯಾವುದೇ ವಾಟರ್ ಮಾರ್ಕ್ ಇಲ್ಲದೆ ಸ್ಟಾಕ್ ಫೋಟೋಸ್ಗಳನ್ನ ಯೂಸ್ ಮಾಡಿ. ಆ್ಯಂಡ್ ನಾನು ಹೇಳ್ತಿರೋ ಟೈಪಲ್ಲೇ ಫೋಟೋಸು ಇಲ್ಲ PNGGIF ಏನಿದೆ ಅದನ್ನು ಡೌನ್ಲೋಡ್ ಮಾಡ್ಕೋಬೇಕು. ಓಕೆನಾ ಗೈಸ್? ಓಕೆ ಗೈಸ್, ಈಗ ನಾವು ಕೈನ್ ಮಾಸ್ಟರ್ನ ಓಪನ್ ಮಾಡ್ಕೊಳ್ಳೋಣ. ಫಸ್ಟು ಕೈನ್ ಮಾಸ್ಟರ್ನ ಓಪನ್ ಮಾಡಿಕೊಂಡು ಯಾವ ಥರ ಎಡಿಟ್ ಮಾಡೋದಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಸಿಂಪಲ್ಲಾಗಿ. ಸೊ ಫಸ್ಟ್ ನಾವು ಕೈನ್ ಮಾಸ್ಟರ್ನ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬಂದುಬಿಟ್ಟು ನಿಮಗೆ ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ 16:9 ರೇಷಿಯೋ ಏನಿದೆ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು, ಯಾಕಂದರೆ ನಾವು ಲಾಂಗ್ ವೀಡಿಯೋನ ಮಾಡ್ತಾ ಇರೋದು. ಅದಾದಮೇಲೆ ಇಲ್ಲಿ ನಾವು ಒಂದು ಬ್ಯಾಕ್ಗ್ರೌಂಡ್ ತೊಗೋಬೇಕು. ಓಕೆನಾ? ಬ್ಯಾಕ್ಗ್ರೌಂಡ್ ನಾನು ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ. ಬೈ ಚಾನ್ಸ್ ಏನಾದರೂ ನಿಮಗೆ ಸಿಗಲಿಲ್ಲ ಅಂದರೆ ಒಂದ್ಸಲ ನನಗೆ ಕಾಮೆಂಟಲ್ಲಿ ಕೇಳಿ, ನಾನು ನಿಮಗೆ ಫುಲ್ಲು ಎಷ್ಟೆಲ್ಲ ನಾನು ಡೌನ್ಲೋಡ್ ಮಾಡಿಟ್ಟಿದ್ದೀನಿ ಎಲ್ಲನೂ ನಾನು ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಕೊಡ್ತೀನಿ. ಓಕೆನಾ? ಸೊ ಇದು ಒಂದು ಬ್ಯಾಕ್ಗ್ರೌಂಡನ್ನ ನಾನು ತೊಗೊಂಡಿದ್ದೀನಿ ಲೈಟಿಂಗ್ಸ್ ಥರ. ಇದು ಬಂದುಬಿಟ್ಟು PNG ಫೋಟೋ ಅಲ್ಲ, ಇದು PNG ಅಂದರೆ ನೋಡಿ ಈ ಥರ ಶೇಕ್ ಆಗುತ್ತೆ. ಒಂದು ಸಲ ಪ್ಲೇ ಮಾಡ್ತೀನಿ ನಿಮಗೆ ನೋಡಿ, ಈ ಥರ ಕಲರ್ಸ್ ಬಂದುಬಿಟ್ಟು ಚೇಂಜ್ ಆಗುತ್ತೆ. ಸೊ ಇಲ್ಲಿ ನಾವು ವೆಜಿಟೇಬಲ್ಸ್ನ ಹಾಕಬೇಕು, ಡ್ಯಾನ್ಸಿಂಗ್ ವೆಜಿಟೇಬಲ್ಸ್ನ. ಓಕೆನಾ? ಸೊ ಈಗ ನಾವೇನು ಮಾಡಬೇಕು, ಸಿಂಪಲಿ ಇಲ್ಲಿ ಲೇಯರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೀಡಿಯಾ ಮೇಲೆ ಕ್ಲಿಕ್ ಮಾಡೋಣ. ಅದಾದಮೇಲೆ ನಾವು ಏನೇನು ವೆಜಿಟೇಬಲ್ಸ್ ಎಲ್ಲ ನಾವು ಡೌನ್ಲೋಡ್ ಮಾಡಿ ಇಟ್ಟಿದ್ವಿ ಅದನ್ನೆಲ್ಲ ಒಂದೊಂದಾಗಿ ನಾನು ಆ್ಯಡ್ನ ಮಾಡ್ಕೋತೀನಿ. ಓಕೆನಾ? ಸೊ ಇಲ್ಲಿ ನಾನು ವೆಜಿಟೇಬಲ್ನ ಆ್ಯಡ್ ಮಾಡ್ಕೊತೀನಿ ಯಾವುದಾದ್ರೂ. ಸೊ ಈ ಬನಾನಾ ಆ್ಯಡ್ ಮಾಡಿದ್ದೀನಿ, ಮತ್ತು ಇನ್ನೂ ಸ್ವಲ್ಪ ಚೆರ್ರಿ, ಮತ್ತು ಇನ್ಯಾವುದೋ ಇದೆ ಇಲ್ಲಿ ಆ್ಯಪಲ್ ಅನಿಸುತ್ತೆ, ಅದು ಆ್ಯಪಲ್ಲು. ಓಕೆ, ಇದಿಷ್ಟನ್ನು ನಾನು ಆ್ಯಡ್ ಮಾಡಿದ್ದೀನಿ. ಈಗ ಇದನ್ನು ಯಾವ ಥರ ಅಡ್ಜಸ್ಟ್ ಮಾಡೋದಂತ ಹೇಳ್ಕೊಡ್ತೀನಿ. ಸೊ ನಿಮಗೆ ಇಲ್ಲಿ ಕೆಳಗಡೆ ಕಾಣಿಸ್ತಿದೆಯಲ್ಲ 1 2 3 ನಾವು ಏನೇನು ಆ್ಯಡ್ ಮಾಡಿದ್ದೀವಿ ಎಲ್ಲ ನಮ್ಗೆ ಇಲ್ಲಿ ಕೆಳಗಡೆ ಕಾಣುತ್ತೆ ಈ ಥರ. ಓಕೆನಾ? ಸೊ ಇದನ್ನೆಲ್ಲ ಅದ್ರ ಮೇಲೆ ಪ್ರೆಸ್ ಮಾಡಿ ಎಲ್ಲನೂ ಸೈಡಿಗೆ ಮಾಡ್ಕೊಳ್ಳಿ. ಆಗ ನಮಗೆ ಮತ್ತೆ ಲೇಯರ್ಗೆ ಹೋಗೋ ಅವಶ್ಯಕತೆ ಇರಲ್ಲ, ಒಂದೇ ಸಲ ನಾವು ಅಡ್ಜಸ್ಟ್ನ ಮಾಡ್ಕೋಬೋದು, ಈಸಿ ಸ್ಟೆಪ್ಪಲ್ಲಿ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ಓಕೆನಾ? ಸೊ ಮತ್ತೆ ಲೇಯರ್ಗೆ ಹೋಗಿ ಆ್ಯಡ್ ಮಾಡ್ತಾಯಿದ್ರೆ ತುಂಬ ಟೈಮ್ ಹಿಡಿಯುತ್ತೆ.
ಓಕೆನಾ. ನಿಮಗೂ ಒಂದು ಸ್ವಲ್ಪ ಟೈಮು ಬಾಕಿ ಆಗಲಿ ಅಂತ ಈ ಥರ ತೋರಿಸ್ತಾ ಇದ್ದೀನಿ. ಓಕೆನಾ. ಸೊ ಇವೆಲ್ಲನೂ ಸೈಡಿಂಗ್ ಮಾಡಿದ್ದೀನಿ. ಸೈಡಿಂಗ್ ಮಾಡಾದಮೇಲೆ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಇಲ್ಲಿ ಇಲ್ಲಿ ಅಡ್ಜಸ್ಟ್ ಮಾಡ್ತೀನಿ. ಓಕೆನಾ. ಸೊ ಈ ಸ್ವಲ್ಪ ಈ ಥರ ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ನೀವೂ ಅಡ್ಜಸ್ಟ್ ಮಾಡ್ಕೋಬೇಕು ಸೇಮ್ ಯಾವ ಥರ ನಾನು ಅಡ್ಜಸ್ಟ್ ಮಾಡ್ತಾ ಇದ್ದೀನಿ ಅದೇ ಥರ. ಅದಾದಮೇಲೆ ಇದ್ರದ್ದು ಡ್ಯೂರೇಷನ್ ಟೈಮ್ ಲೈನ್ ಏನಿದೆ ಸ್ವಲ್ಪ ಜಾಸ್ತಿ ಮಾಡ್ಕೋತೀನಿ. ಅದಾದಮೇಲೆ ನೋಡಿ ಪ್ಲೇ ಮಾಡಿದಾಗ ಸೊ ಇಲ್ಲಿ ಫಸ್ಟಲ್ಲಿ ಈ ಆ್ಯಪಲ್ ಬೇಡ, ಬನಾನ ಇಟ್ಬಿಡ್ತೀನಿ. ಸೊ ಬನಾನ ಬೆಟರ್ ಕಾಣುತ್ತೆ. ಓಕೆ. ಸೊ ಫಸ್ಟಲ್ಲಿ ನಾನು ಬನಾನಾನ ಆ್ಯಡ್ ಮಾಡಿದ್ದೀನಿ. ಇದ್ರ ಡ್ಯೂರೇಷನ್ ಒಂದು ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ. ಅದಾದಮೇಲೆ ಇದನ್ನು ಸ್ವಲ್ಪ ಬನಾನಾನ ಮಧ್ಯದಲ್ಲಿ ಸ್ಪ್ಲಿಟ್ ಮಾಡ್ಕೋತೀನಿ. ಸ್ಪ್ಲಿಟ್ ಮಾಡಿಬಿಟ್ಟು ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ಓಕೆನಾ. ಸೊ ಇದನ್ನು ಸ್ಪ್ಲಿಟ್ ಮಾಡಿಬಿಟ್ಟು ಈ ಕಡೆ ಪಾರ್ಟ್ ಇದೆಯಲ್ಲ ರೈಟ್ ಸೈಡ್ ಪಾರ್ಟು, ಆ ಪಾರ್ಟಲ್ಲಿ ನಾನು ಟ್ರಾನ್ಸ್ಕೋಡ್ ಆ್ಯಡ್ ಮಾಡ್ತೀನಿ. ಟ್ರಾನ್ಸ್ಕೋಡ್ ಅಂದರೆ ಅದು ಆ ಕಡೆ ಸೈಡ್ ತಿರ್ಕೊಳ್ಳುತ್ತೆ ಬನಾನ. ಓಕೆನಾ. ಸೊ ಟ್ರಾನ್ಸ್ಫಾರ್ಮ್ ಅಂತ ಇದೆಯಲ್ಲ ಇಲ್ಲಿ ಕಾಣಿಸ್ತಿದೆಯಲ್ಲ, ಮಾರ್ಕ್ ಮಾಡ್ತೀನಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೊಂದು ಆಪ್ಷನ್ ಸಿಗುತ್ತೆ ಇಲ್ಲಿ. ಸೊ ಒಂದು ನಿಮಿಷ ಇನ್ನೊಂದು ಸಲ. ಓಕೆ. ಕೆಳಗೆ ಚೂರು ಸ್ಕ್ರಾಲ್ ಮಾಡಿದರೆ ಇಲ್ಲಿ ಒಂದು ಮಿರರಿಂಗ್ ಟೈಪಲ್ಲಿ ಆಪ್ಷನ್ ಕಾಣುತ್ತಲ್ಲ, ಈ ಕಡೆ ತಿರುಗಿಸ್ಕೊಳ್ಳಿ ಅದನ್ನು ಬನಾನ. ಸೊ ಆ ಕಡೆ ಒಂದು ಪಾರ್ಟಲ್ಲಿ ಆಯಿತು ತಿರ್ಕೊಂಡಿರೋದು, ಈ ಕಡೆ ಒಂದು ಪಾರ್ಟಲ್ಲಿ ತಿರ್ಕೊಂಡಿರೋದು ಆಯಿತು. ಸೊ ಈ ಥರ ನಾವೀಗ ಬನಾನನ ಆ್ಯಡ್ ಮಾಡಾಯಿತು. ಈಗ ನಾವೇನು ಮಾಡೋಣ, ಬೇರೆ ಏನು ಫ್ರೂಟ್ ಇದೆ ಅದನ್ನು ಆ್ಯಡ್ ಮಾಡೋಣ. ಓಕೆನಾ. ಸೊ ಈಗ ಆ ಕಡೆ ಸೈಡ್ಗೆ ನಾವು ಹೇಳ್ಕೋಬೇಕು. ಓಕೆನಾ. ರೈಟ್ ಸೈಡ್ಗೆ. ಸೊ ಈ ಕಡೆ ಅಡ್ಜಸ್ಟ್ ಮಾಡ್ಕೋತೀನಿ. ಇದು ಏನಿದು ಅವಕಾಡ ಅನಿಸುತ್ತೆ. ಓಕೆ. ನಾನು ಇದನ್ನು ಇಲ್ಲಿ ತಗೊಬಂದು ಅಡ್ಜಸ್ಟ್ನ ಮಾಡ್ತೀನಿ. ಓಕೆನಾ. ಸೇಮ್ ನಾನು ಯಾವ ಪ್ರಾಸೆಸ್ಸಲ್ಲಿ ಮಾಡ್ತಾಯಿದ್ದೀನಿ ಇದೇ ಪ್ರಾಸೆಸ್ಸಲ್ಲಿ ಮಾಡಿ. ಓಕೆನಾ. ಸೊ ಇದನ್ನು ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ. ಆಗ ನಿಮ್ಗೆ ಇನ್ನೂ ಈಸಿ ಆಗುತ್ತೆ ಆ್ಯಂಡ್ ಇನ್ನೂ ನಿಮ್ಮದು ಟೈಮು ಏನಿದೆ ಅದು ಸೇವ್ ಆಗುತ್ತೆ. ಆ ಟೈಮಲ್ಲಿ ನೀವು ಬೇರೆ ಏನಾದರೂ ಮಾಡ್ಕೋಬೋದು, ಲೈಕ್ ಥಂಬ್ನೈಲ್ ಏನಾದರೂ. ಓಕೆನಾ. ಸೊ ಇದನ್ನು ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಹಾಂ ಗೈಸ್, ಐ ಆಮ್ ಶೂರ್ ಮ್ಯೂಸಿಕ್ ಹಾಕಿದ್ಮೇಲೆ ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಇದು ಒಂದು ಸಲ ನೋಡ್ಕೊಳ್ಳಿ, ಕರೆಕ್ಟಾಗಿ ಕ್ಲೀನಾಗಿ ನೋಡಿಕೊಂಡ್ರೆ ಗೊತ್ತಾಗಿದ್ರೆ ಮಾತ್ರ ನೀವು ವೀಡಿಯೋನ ಮಾಡೋಕ್ಕಾಗೋದು. ಓಕೆನಾ. ಆ್ಯಂಡ್ ಹಾಂ, ತುಂಬ ಸಿಂಪಲ್ ಆಗಿರೋ ವೀಡಿಯೋ ಅಂತಲೇ ಹೇಳ್ಬೋದು, ತುಂಬಾ ಸಿಂಪಲ್. ಅದಾದಮೇಲೆ ಎಲ್ಲ ಈ ಕಡೆ ಆ್ಯಪಲ್ನ ಈ ಕಡೆ ಲಾಸ್ಟಿಗೆ ಬರ್ತಾ ಇದ್ದೀನಿ. ಓಕೆನಾ. ಸೊ ಇಲ್ಲಿ ಅಡ್ಜಸ್ಟ್ ಮಾಡಿದ್ದೀನಿ ನಾನು ಆ್ಯಪಲ್ನ. ಸೊ ಇದನ್ನು ಟ್ರಿಮ್ ರೈಟಿಂಗ್ ಮಾಡಿಬಿಡ್ತೀನಿ. ಸೊ ಇಷ್ಟು ಸಾಕು ನನಗೆ. ಓಕೆ. ಇದನ್ನು ಸ್ವಲ್ಪ ಈ ಕಡೆ ಲಾಸ್ಟಿಗೆ ತೊಗೊಬರ್ತೀನಿ ಚಿಕ್ಕುನ. ಓಕೆನಾ. ಸೊ ಅಲ್ಲಿ ಯಾವ ಲಾಸ್ಟಿಗೆ ತರಬೇಕು, ಈ ಆ್ಯಪಲ್ ಆದಮೇಲೆ ಚಿಕ್ಕು ಬರುತ್ತಲ್ಲ, ಸೊ ಈ ಆ್ಯಪಲ್ ಎಂಡಿಂಗಲ್ಲಿ ನಾನು ಚಿಕ್ಕುನ ಎಳ್ಕೊಂಡು ತೊಗೊಬರ್ತೀನಿ. ಸೊ ಒಂದೊಂದಾಗೆ ನೀವು ಸೇಮ್ ಇದೇ ಥರ ಅಡ್ಜಸ್ಟ್ನ ಮಾಡ್ಕೋಬೇಕು. ಓಕೆನಾ. ಸೊ ಇದನ್ನು ನಾನಿಲ್ಲಿ ಅಡ್ಜಸ್ಟ್ನ ಮಾಡ್ತೀನಿ. ಓಕೆನಾ. ಸ್ವಲ್ಪ ಈ ಥರ ಲೈನ್ ಎಲ್ಲಿಗೆ ಲಾಸ್ಟ್ ಆಗಿದೆ ಅಲ್ಲಿಗೆ ನಾವು ಅಟ್ಯಾಚ್ನ ಮಾಡಬೇಕು ಬೇರೆ ಫ್ರೂಟ್ಸು. ಓಕೆನಾ. ಸೊ ಈಗ ನೋಡಿದ್ರಲ್ಲ, ಸೊ ನನಗೆ ಫಸ್ಟಲ್ಲೇ ಬನಾನ ಸರಿ ಕಾಣಿಸ್ತಾ ಇಲ್ಲ. ಸೊ ಫಸ್ಟಲ್ಲಿ ನಾನು ಬೇರೆ ಯಾವುದಾದ್ರೂ ಒಂದು ಫ್ರೂಟ್ನ ಆ್ಯಡ್ ಮಾಡ್ತೀನಿ. ಓಕೆನಾ. ಸೊ ಯಾವ ಫ್ರೂಟ್ ಇದೆ ಚೆಕ್ ಮಾಡೋಣ. ಫ್ರೂಟ್ ಇಲ್ಲ ವೆಜಿಟೇಬಲ್ಸ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವು ಬೇಕಿದ್ದರೆ ಆ್ಯಡ್ನ ಮಾಡ್ಕೋಬೋದು. ಇದನ್ನು ಇಲ್ಲಿಂದ ನಾನು ನಾನು ಮೀಡಿಯಾದಲ್ಲಿ ಬಂದು ಹಾಕಿದ್ದೀನಿ. ಸೊ ಮೀಡಿಯಾದಲ್ಲಿ ಬಂದು ಹಾಕಬಾರ್ದು, ಇದನ್ನು ಇಲ್ಲಿಂದ ಡಿಲೀಟ್ ಮಾಡ್ತೀನಿ ಫೋಟೋ. ಸೊ ಲೇಯರಲ್ಲಿ ಬಂದುಬಿಟ್ಟು ಹಾಕಬೇಕು. ಓಕೆನಾ. ಮೀಡಿಯಾದಲ್ಲಿ ಬಂದು ಹಾಕಬೇಡ್ದು, ಲೇಯರಲ್ಲಿ ಬಂದು ಹಾಕಬೇಕು. ಓಕೆನಾ. ಸೊ ಲೇಯರಲ್ಲಿ ಬಂದಿದ್ದೀನಿ ನಾನು ಈ ಫೋಟೋನ. ಒಂದು ಸ್ವಲ್ಪ ಇದನ್ನು ಅಡ್ಜಸ್ಟ್ ಮಾಡ್ಕೋತೀನಿ. ಇದನ್ನೊಂದು ಸ್ವಲ್ಪ ದೊಡ್ಡದು ಮಾಡಿಕೊಂಡು ಇಲ್ಲಿ ಅಡ್ಜಸ್ಟ್ ಮಾಡ್ತೀನಿ. ಓಕೆನಾ. ಅದಾದಮೇಲೆ ಇದನ್ನು ಎಳ್ಕೊಂಡು ಸ್ವಲ್ಪ ಟೈಮ್ ಲೈನ್ನ ದೊಡ್ಡದು ಮಾಡ್ಕೊಳ್ಳೋಣ. ಈ ಒಂದು ಪಾರ್ಟ್ ಬನಾನನ ಡಿಲೀಟ್ ಮಾಡೋದು ಬೆಟರ್. ಸೊ ಒಂದು ಪಾರ್ಟ್ ಬನಾನನ ನಾನು ಡಿಲೀಟ್ ಮಾಡಿದ್ದೀನಿ. ಈಗ ಇದರದ್ದು ಟೈಮ್ ಲೈನ್ ಒಂದು ಸ್ವಲ್ಪ ಡ್ಯೂರೇಷನ್ನ ಜಾಸ್ತಿ ಮಾಡ್ಕೊಳ್ಳೋಣ. ಈ ಬನಾನನ ಚೂರು ಅಡ್ಜಸ್ಟ್ನ ಮಾಡ್ಕೊಳ್ಳೋಣ. ಓಕೆನಾ. ಸೊ ಈ ಥರ ಅಡ್ಜಸ್ಟ್ ಮಾಡ್ಕೋಬೇಕು. ಓಕೆನಾ. ಸೊ ಇದನ್ನು ನಾವೇನು ಮಾಡೋಣ, ಫಸ್ಟಲ್ಲಿ ಏನು ವೆಜಿಟೇಬಲ್ ಆ್ಯಡ್ ಮಾಡಿದ್ದೀವಿ ಅದನ್ನು 2 ಪಾರ್ಟಲ್ಲಿ, ಫಸ್ಟ್ನೇದು ಮಾತ್ರ 2 ಪಾರ್ಟಲ್ಲಿ ಕಟ್ ಮಾಡಿಬಿಟ್ಟು ಅದಕ್ಕೆ ರೂಟ್ ಮಿರರಿಂಗ್ ಲೈಕ್ ಟ್ರಾನ್ಸ್ಫಾರ್ಮ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ರೂಟ್ನ ಮಾಡೋಣ. ಈಗ ಯಾವ ಥರ ಮಾಡೋದಂತ ಹೇಳ್ಕೊಡ್ತೀನಿ ನೋಡಿ. ಸೊ ಫಸ್ಟ್ನೇ ಪಾಯಿಂಟಿಗೆ ಬರೋಣ ಒಂದು ನಿಮಿಷ. ಸೊ ಇಲ್ಲಿಗೆ ಫಸ್ಟ್ನೇ ಪಾಯಿಂಟಿಗೆ ಬಂದಿದ್ದೀನಿ. ಸೊ ಇಲ್ಲಿಂದ ಮಧ್ಯಕ್ಕೆ ಸ್ಪ್ಲಿಟ್ ಮಾಡ್ತೀನಿ. ಓಕೆನಾ. ಸ್ಪ್ಲಿಟ್ ಮಾಡಾದಮೇಲೆ ಇಲ್ಲಿಂದ ಬ್ಯಾಕ್ ಬರೋಣ. ಇಲ್ಲಿ ಟ್ರಾನ್ಸ್ಫಾರ್ಮ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕೆಳಗಡೆ ಬನ್ನಿ. ಮಿರರಿಂಗ್ ಅಂತ ಇದೆಯಲ್ಲ ಅದನ್ನು ಆ ಕಡೆ ಸೈಡ್ ಮಾಡಿ. ಸೊ ಈಗ ಗೊತ್ತಾಯ್ತಲ್ಲ. ಸೊ ಈಗ ಆ್ಯನಿಮೇಷನ್ಸ್ನ ಆ್ಯಡ್ ಮಾಡೋಣ. ಇನ್ನು ಆ್ಯನಿಮೇಷನ್ನ ಆ್ಯಡ್ ಮಾಡೋಣ. ಸೊ ಎಲ್ಲೈತೆ ಆ್ಯನಿಮೇಷನು,
ಸೊ ಇನ್ ಆ್ಯನಿಮೇಷನ್ಗೆ ಆ್ಯಡ್ ಮಾಡಿ ಇಲ್ಲಿಂದ ನಾವು ಯಾವುದಾದ್ರೂ ಇಲ್ಲಿ ನಿಮ್ಗೆ ಯಾವ ಆ್ಯನಿಮೇಷನ್ ಇಷ್ಟ ಆಗುತ್ತೆ ಆ ಆ್ಯನಿಮೇಷನ್ನ ನೀವು ಯೂಸ್ನ ಮಾಡ್ಕೋಬೋದು. ಓಕೆನಾ. ಸೊ ಇದಕ್ಕೂ ಆ್ಯನಿಮೇಷನ್ನ ಆ್ಯಡ್ ಮಾಡ್ತೀನಿ. ಸೊ ನೋಡೋಣ ಯಾವ ಆ್ಯನಿಮೇಷನ್. ಓಕೆ, ಇದನ್ನು ಎಲ್ಲ ಫೋಟೋಸ್ PNGಯಲ್ಲಿ ಆ್ಯನಿಮೇಷನ್ನ ನಾನು ಆ್ಯಡ್ನ ಮಾಡ್ತಾಯಿದ್ದೀನಿ. ಓಕೆನಾ. ಸೊ ನೀವು ಇದೇ ಥರ ಆ್ಯನಿಮೇಷನ್ನ ಆ್ಯಡ್ ಮಾಡ್ಕೊಳ್ಳಿ, ಹಾಗೆ ಇನ್ನೂ ತುಂಬ ಚೆನ್ನಾಗೇ ಕಾಣುತ್ತೆ. ಓಕೆನಾ. ಸೊ ಎಲ್ಲದಕ್ಕೂ ಅದೇ ಥರ ಸೇಮ್ ಆ್ಯನಿಮೇಷನ್ನ ಆ್ಯಡ್ ಮಾಡ್ಕೊಳ್ಳಿ. ಸೇಮ್ ಅಂತಲೇ ಇಲ್ಲ, ನೀವು ಬೇರೆ ಬೇರೆ ಆ್ಯನಿಮೇಷನ್ನು ಆ್ಯಡ್ ಮಾಡ್ಬೋದು. ಬಟ್ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು, ಯಾವ್ದು ಸೂಟ್ ಆಗುತ್ತೆ ಅದನ್ನು ನೋಡಿಕೊಂಡು ಆ್ಯನಿಮೇಷನ್ಗಳನ್ನ ಆ್ಯಡ್ನ ಮಾಡ್ಕೋಬೋದು. ಓಕೆನಾ ಗೈಸ್. ಸೊ ನೋಡಿ ಎಲ್ಲದಕ್ಕೂ ಲಾಸ್ಟಲ್ಲಿ ನಾನು ಆ್ಯನಿಮೇಷನ್ನ ಹಾಕಿದ್ದೀನಿ. ಸೊ ಇದು ಲಾಸ್ಟದು ಒಂದು ಹಾಕಿಬಿಡೋಣ. ಯಾವುದಾದ್ರೂ ಒಂದು ಹಾಕಿದೆ. ಓಕೆ, ಈ ಆ್ಯನಿಮೇಷನ್ನ ಕೊಟ್ಟಿದ್ದೀನಿ. ಈಗ ಏನು ಮಾಡೋಣ, ಸ್ಟಾರ್ಟಿಂಗ್ ಪಾಯಿಂಟ್ಗೆ ಬರೋಣ. ಈಗ ಮ್ಯೂಸಿಕ್ನ ನಾವು ಆ್ಯಡ್ ಮಾಡಬೇಕು. ಸೊ ಒಂದು ಸಲ ನೋಡ್ಕೊಳ್ಳಿ ಯಾವ ಥರ ಕಾಣುತ್ತಂತ. ಸೊ ನಾನು ಮ್ಯೂಸಿಕ್ ಆ್ಯಡ್ ಮಾಡಾದಮೇಲೆ ಯಾವ ಥರ ಇನ್ನೂ ಸೌಂಡು ಎಲ್ಲ ಚೆನ್ನಾಗಿ ಕಾಣುತ್ತೆ, ಹೆಂಗೆ ಕಾಣುತ್ತೆ ಅಂತ ನಾವು ನೋಡಬೇಕು. ಓಕೆನಾ. ಸೊ ಇದಾಯಿತು ನಮ್ಮದು ಎಲ್ಲ ಫಿಟ್ಟಿಂಗು. ಓಕೆನಾ. ಈ ಡ್ಯಾನ್ಸಿಂಗ್ ವೆಜಿಟೇಬಲ್ ಅಂತಲೇ ಇಲ್ಲ, ನೀವು ಬೇರೆ ಬೇರೆ ಇನ್ನೂ ಫ್ರೂಟ್ಸು, ವೆಜಿಟೇಬಲ್ಸು ಇನ್ನೂ ಸುಮಾರು ಇದೆಯಲ್ಲ ಅದನ್ನೆಲ್ಲ ಆ್ಯಡ್ನ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ನೀವು ಇದಕ್ಕಿಂತ ಬೆಟರಾಗಿ ವೀಡಿಯೋನೂ ನೀವು ಮಾಡ್ಬೋದು. ನೀವೇನಾದರೂ ಎಡಿಟರ್ ಅಂದರೆ ಲೈಕ್ ನಿಮಗೆ ಆಲ್ರೆಡಿ ಗೊತ್ತು ಎಡಿಟಿಂಗ್ ಅಂದರೆ, ಇದಕ್ಕಿಂತ ಬೆಟರಾಗಿ ನೀವು ಮಾಡ್ಕೋಬೋದು. ಅದಾದಮೇಲೆ ನಾನು ಮ್ಯೂಸಿಕ್ನ ಆ್ಯಡ್ ಮಾಡ್ತಾಯಿದ್ದೀನಿ, ಸಾಂಗ್ನ. ಸೊ ಯಾವುದಾದ್ರೂ ಒಂದು ಸಾಂಗ್ನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ, ಅಂದರೆ ಇದಕ್ಕೆ ಮ್ಯಾಚಿಂಗ್ ಆಗೋ ಥರ ಒಂದು ಸಾಂಗ್ನ ತೊಗೊಂಡಿದ್ದೀನಿ. ಓಕೆನಾ. ಅದಾದಮೇಲೆ ಇಲ್ಲಿ ಸಿಂಪಲಿ ನಾವೇನು ಮಾಡೋಣ, ಬ್ಯಾಕ್ ಬರೋಣ. ಬ್ಯಾಕ್ ಬಂದುಬಿಟ್ಟು ಒಂದು ಸಲ ಪ್ಲೇ ಮಾಡಿ ತೋರಿಸ್ತೀನಿ. ಸೊ ನೋಡಿದ್ರಲ್ಲ ಯಾವ ಥರ ಪ್ಲೇ ಆಯ್ತಂತ. ಸೊ ಸೇಮ್ ಇದೇ ಥರ ಮಾಡಿ ನೀವು. ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬೈ ಗೈಸ್.